ಶು ಶ ಶು ನಡ್ರಿ ನಡ್ರಿ ಇಲ್ಲಿಂದ. ಏನು ಹೋಗಿ ಬಂದು ಮನೆ ಮುಂದಾನ ಸಾಯ್ತಾವ ಇವು ಕೋಳಿಗಳು. ಸಾರ್ಸಿನೂ ವಾರ ಆಗಕ್ಕೆ ಬಂದಿಲ್ಲ, ಅಲ್ಲೇ ಎಲ್ಲ ಗಬ್ಬೆಬ್ಸಿಟ್ಟ. ತಿಂಗಳದಾಗ ಒಂದ್ಸತಿ ಸಾರಿಸೋ ಅಷ್ಟಿಗೆ ರಗಡ್ ಹಾಕೈತೆ ನನಗೆ. ಎಲ್ಲ 15 ದಿನಕ್ಕೊಮ್ಮೆ ಸಾರಿಸ್ಲಿ ನಾನು. ಹೋಗಿ ಸಗನ ತೊಗೊಂಡು ಬರ್ಬೇಕು, ಎಲ್ಲ ಮಾಡ್ಬೇಕಂದ್ರೆ ಏನು ಹಂಗೆ ಹಾಕೈತೆ. ಮೊದಲು ಸೊಂಟ ನೋತೈತೆ, ಬಿಸಿಲಾಗ ತೊಗೊಂಡು ಬಂದು ಸಗನ ಸಾರಿಸಿದ್ರೆ ಈಗ ಕೋಳಿಗಳು ಹಿಂಗೆ ಮಾಡ್ತಾವೆ ನೋಡಿ. ತಡಿಯವ, ಏನು ಮಾಡೋದು ರಾತ್ರಿಗೆ ಸಾರಿ ಏನು ತಿಳಿವಲ್ದಾಗೈತೆ ಈಗ. ಅಲ್ಲಿ ಇದ್ರಾಗ ಹೊಂಡಾದಾಗ ಒಂದೆರಡು ಮೀನು ಸಿಗ್ತಾವ, ನೋಡಿ ಬರ್ತೀನಿ ತಡಿ. ನೀರು ಬತ್ತೈತದೆ, ಮೀನುಗಳು ಇದ್ದ ಇರ್ತಾವ. ಏನೇ ಕಡೆಗೆ ಇವು ಇದಾವೆ ನೋಡಿ ಮೆಟ್ಲು, ಅದ್ರ ಮ್ಯಾಗ ನಿಂತು ಈ ಪುಟ್ಟಿ ತಗೊಂಡು ಹಿಡಿದ್ರೆ ಸಿಕ್ತಾ. ನನಗೇನು ಒಬ್ಬಾಕಿಗೆ ಒಂದು ಮೀನಾದ್ರೆ ಸಾಕಾಕೈತೆ. ನೋಡ್ತೀನಿ ತಡಿ. ಊಟ ಮಾಡಿದ್ನಿ, ಯಾಕೆ ಏನೇನಿದ್ದೇನ ಹತ್ತವಲ್ದು, ಅದಕ್ಕೆ ಹೋಗಾದ್ರೆ ಬರ್ತೀನಿ ತಡಿ. ಟೈಮ್ ಏನು 3 ಗಂಟೆ ಆಗೈತೆ, 3:30 ಆಗೈತೆ ಏನು. ಪುಟ್ಟಿ ಅಲ್ಲಿ ಮ್ಯಾಲೆ ಐತಿ, ಹೆಂಗೆ ತಗೊಳ್ಳೋಣ ಈಗ. ಇದ್ರ ಮ್ಯಾಗ ಹತ್ತಿದ್ರೆ ಮನೆ ಮ್ಯಾಗ ಸಿಕ್ಕೈತೆ, ನೋಡ್ತೀನಿ ತಡಿ. ಏನೇ ಹೊರಗೈತೆ, ಮತ್ತೆ ಯಾರು ಹೊತ್ಕೊಂಡು ಬರ್ತಾರವ ಅದ ಈಗ. ಹಂಗೆ ಮ್ಯಾಲೆ ಹತ್ಕೊಂಡು ತಗೋತೀನಿ ತಡಿ. ಏನು ಮಕ್ಕಳ ಏನು ಮಾಡತ್ತೀರಿ? ಊಟ ಅದು ಮಾಡಿದ್ರಿ? ಏನು ಈ ಅಜ್ಜಿ ಮೀನು ಹಿಡಿಯಕ್ಕೆ ಹೋಗತ್ತೈತೆ ಅನ್ನತ್ತೀರಿ? ಬರ್ರಿ, ಏನು ಮಾಡೋದು ಮತ್ತೆ ಕುಂದು ಬೇಸರಾಗತ್ತೈತೆ. ಊಟ ಮಾಡಿದ್ನಿ, ಯಾಕೆ ಏನೇನಿದ್ದೇನ ಬಂದಿಲ್ಲ. ಅದಾದ್ರೆ ಮಾಡೋಣ ತಡಿ. ಮತ್ತು ರಾತ್ರಿಗೆ ಈಗ ಸಾರು ಮಾಡಬೇಕಲ್ಲ, ಭಾಳ ದಿನ ಅದು ಕಪ್ ಕಡಿ ತಿಂದೆ ಆಸೆ ಬರತೈತೆ. ಅದಕ್ಕೆ ಹೋಗಿ 1-2 ಮೀನು ಸಿಗ್ತಾವ, ನೋಡಿ ಬರೋಂಬರ್ರಿ. ಹಂಗೆ ಗಿರಿಜವ ಹೇಳ್ತಾಳೆ ನೋಡ್ರಿ, ಅದು ಯಾವ್ದದು ಬಟನ್ ಅದನ್ನು ಒತ್ರಿ. ಸಪ್ರೀಸ ಏನೋ ಅಂತಿದ್ಲಾಕಿ, ಏನು ಅನ್ನಕ್ಕೆ ಬರತ್ತಿಲ್ಲ ನನಗೆ. ಅದನ್ನು ಒತ್ರಿ ದಿಮ್ಮಗ. ಬರ್ರಿ. ಅಯ್ಯ ಕೈಗ ಸಿಗತ್ತಿಲ್ಲ ಪುಟ್ಟಿ. ತಡಿಯವ, ಇನ್ನೊಂದು ಚೂರು ಮುಂದಕ್ಕೆ ಬಗ್ ತಗೋತೀನಿ. ಸಿಗ್ತಾವ ಯಾವ ಪುಟ್ಟಿ, ಸಣ್ಣ ಮಳೆಗೆ ಸಿಗ ಹಾಕಿನಿ. ಕೈ ಒಂಚೂರು ತಾಗಿದ್ರೆ ಸಾಕು, ಹಂಗೆ ಬರತ್ತೈತೆ. ಅದು ಕೆಳಗಿಂದ ತಗೋಬೋದಾಗಿತ್ತು. ಇರ್ಲಿ ತಡಿ, ಮೊದಲು ಕೆಳಗೆ ಇಳಿತೀನವ. ಪುಟ್ಟಿ ಒಂದು ತಗೊಂಡು ಮೀನು ಹಾಕಕ್ಕೆ ಒಂದು ಸಣ್ಣ ಡಬ್ರಿ ಅಂಥದ್ದು ಬೇಕಾಗಿತ್ತು. ಯಾವ ತಗೊಳ್ಳಿಗ ಯಾವುದೂ ಇಲ್ಲ. ಸಣ್ಣ ಡಬ್ರಿ ಇಲ್ಲ ಅಂತಂದ್ರೆ ಬ್ಯಾಡ ತಡಿಯವ. ಮತ್ತು ಅದ್ರಾಗ ಹಾಕಿದ್ರೆ ಎಲ್ಲ ಮೀನು ಜಿಗ್ದೆ ಎಲ್ಲ ನೀರೊಳಗೆ ಹೋಗ್ತಾವೆ. ಮತ್ತು ಹಿಡಿದಿದ್ದು ಎಲ್ಲ ಇದಾಕೈತೆ. ಹೊರಗೆ ಪ್ಲಾಸ್ಟಿಕ್ಕಿನ ಬಿಳೆಯದು ಬಕೆಟ್ ಐತೆ, ಅದನ್ನು ತೊಗೊಂಡ್ಬಿಡ್ತೀನಿ. ಅದ್ರಾಗ ಅಂತಂದ್ರೆ ಏನು ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ಎಷ್ಟು ಸಿಗಿದ್ರು ಹಾರಕ್ಕೆ ಬರೋದಿಲ್ಲ ಅವಕ್ಕೆ, ಅದ್ರಾಗ ಬೀಳ್ತಾವೆ. ಏನಂದೆ 3-4 ಸಿಕ್ಕಿದ್ರೆ ಸಾಕು. ನೋಡೋಣ, ಮೆಟ್ಲ ಮೇಲಾಗ ಕೂತ್ಕೊಂಡು ಹಿಡಿತೀನಿ ಮೀನು. ಸಿದ್ದು ಬಂದಂಗಿದ್ದಾನೆ. ಗಿರಿಜಾವ ಅದೇನು ಪತ್ತೇನೇ ಇಲ್ಲ ಇತ್ತೀಚೆಗೆ, ಹೊಲಕ್ಕೆ ಬರಕ್ಕೆ ತಯಾರಿಲ್ಲ ನೋಡು. ಏನೇನೋ ಯಾಕೆ ಏನೋ ಬಂದೇ ಇಲ್ಲ. ಬಂದಿದ್ದಿದ್ರೆ ಇಬ್ಬರು ಸೇರಿ ಮೀನು ಹಿಡಿಯಾಕಾದ್ರೆ ಹೋಗಿದ್ವಿ. ಹೆಂಗೋ ಹೊಲ ಮಾತಾಡ್ತಿರೋಳು. ಏನು ಬೇಸರ ಆಗ್ತಿದ್ದಿಲ್ಲ, ಏನಿಲ್ಲ ನನಗೂ. ಯಾಕೆ ಏನವ ಬರಾಕ ತಯಾರಿಲ್ಲ. ಏನು ಕೌದಿ ಹೊಲ್ಕೊಂತ ಮನ್ಯಾಗ ಇದ್ದಾಳೆ ಏನು. ಕೀಲಿ ಎಲ್ಲಿಟ್ಟಿನದೆ ಅವಸರದಾಗ ಹೊರಟ್ರೆ ಹಿಂಗೆ ನೋಡು, ಒಂದು ಸಿಕ್ಕಿದ್ರೆ ಒಂದು ಸಿಗೋದಿಲ್ಲ. ಬಿಳಿ ಬಕೆಟ್ ಅದು ಹೊರಗೈತೆ. ಇಲ್ಲ ಅಂತಂದ್ರೆ ಬ್ಯಾಡ ತಡಿ, ಹಂಗೆ ಚಿಲ್ಕ ಹೇಳ್ಕೊಂಡು ಹಾಕೋಗೋಣ. ನನ್ನ ಮನ್ಯಾಗೇನು ಬಂಗಾರ ಆಯ್ತಾ ಬೆಳ್ಳಿ ಆಯ್ತಾ ಕಳ್ತನ ಮಾಡಕ್ಕೆ? ಕಳ್ಳರು ಬಂದರು, ಅವ ಹಳೆ ಮಡಿಕೆಗಳು ಸಾಮಾನು, ಏನೊಂದು ಕುರುಚಿಗೆ ಒಂದು ಗುದ್ಲಿ ಅಷ್ಟೇ ಐತೆ. ಏನೊಂದು ಸಣ್ಣ ಸಲಾಕೆ ಐತೆ, ಅದನ್ನು ತಗೊಂಡೋಗಾದ್ರೆ ಏನು ಮಾಡ್ತಾರೆ ಏನು. ಯಾವುದ್ಯಾವುದೋ ಊರಾಗ ಕಳ್ತನ ಭಾಳ ಆಗತ್ತಾವಂತೆ. ಯಾವುದೇನೋ ಬಂಗಾರ ಬೆಳ್ಳಿ ಎಲ್ಲ ಭಾಳ ರೇಟ್ ಮಾಡಿಟ್ಟಿದ್ದಾರೆ. ಅದರಿಂದ ಈ ಸರಗಳತನ ಮಾಡೋರು ಏನೇನೋ ಇದು ಮಾಡಿ ಪ್ಲ್ಯಾನ್ ಮಾಡಿ ಬರತ್ತಾರಂತ ಮನೆಗೆ. ನೋಡ್ರಿ ಮಕ್ಕಳ, ಇಂಥವೆಲ್ಲ ಸುದ್ದಿಗಳು ಕೇಳಿ ಬರತ್ತಾವೆ. ಒಬ್ಬೊಬ್ಬರೇ ಇರ್ತೀರಿ ಮನ್ಯಾಗ, ಮಕ್ಕ ಪರಿಚಯ ಇಲ್ಲದೆ ಇರೋರನ್ನ ಯಾರು ಒಳಗೆ ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಏನೋ ಇದ್ರೆ ಕಿಟಕಿ ಒಳಗಿನ ಕೇಳ್ರಿ, ಇಲ್ಲ ಅಂತಂದ್ರೆ ಒಳಗೆ ಯಾರಿಗೂ ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಒಂದು ಊರಾಗಿದ್ದು ನಡೆದೈತಂತ್ರಿ. ನನಗೂ ಮುಂಜಾನೆ ನಂಗೆ ಪರಿಚಯ ಇರೋರು ಒಬ್ರು ಅಕ್ಕ ಹೇಳಿದ್ರು. ನಾನು ಏನು ನೋಡಿಲ್ಲ, ಏನು ಟಿ ವ್ಯಾಗ ಅದು ತೋರಿಸಿದ್ದಾರೆ, ಏನು ಗೊತ್ತಿಲ್ಲ. ಇಬ್ಬರು ಗಂಡ ಹೆಂಡತಿ ಇದ್ರಂತ್ರಿ. ಅವ್ರು ಕೆಲ್ಸಕ್ಕೆ ಹೋದಾಗ ಒಟ್ಟು ನೋಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಕಳ್ರಿ. ಒಂದಿನ ಬಂದು ನೋಡ್ಕೊಂಡು ಹೋಗ್ತಾರೆ ಅವ್ರು, ಯಾರ್ಯಾರು ಹೆಂಗೆ ಇರ್ತೈತೆ ಅವ್ರ ದಿನಚರಿ ಅಂತ. ಅದಕ್ಕೆ ಹೋಗ್ತಿದ್ದಂಗೆ ಬಂದೆ ನಾನು, ಗಂಡಂಗೆ ಪರಿಚಯ ಇರೋರಮ್ಮ, ಲಗ್ನ ಪತ್ರಿಕೆ ಕೊಡಕ್ಕೆ ಬಂದೀವಿ, ನೀನು ನೋಡಿಲ್ಲ ಅನ್ನಿಸ್ತೈತೆ ನಮ್ಗೆ. ಅದಕ್ಕೆ ಬಂದೆ ಸೋಫಾ ಮೇಲೆ ಶಿಸ್ತಾಗಿ ಕುಂತ್ಬಿಟ್ರಂತ್ರಿ. ಕುಂತಾಗ ನೀರೇನೋ ತರಕ್ಕೆ ಚಾಗಿ ಮಾಡಕ್ಕೆ ಒಳಗೆ ಹೋಗಿದ ಅಡುಗೆ ಮನ್ಯಾಗ. ಆ ಹೆಣ್ಮಗಳು ಹೋಗಿದ್ದಾಳೆ, ಇನ್ನೊಬ್ಳು ಒಟ್ಟು ಇಬ್ಬರು ಗಂಡ ಹೆಂಡತಿ ಅಂತ್ರಿ. ಅವು ಕಳ್ತನ ಮಾಡಕ್ಕೆ ಬಂದವ್ರು. ಹೆಣ್ಮಗಳು ಹೋಗಿ ಹಿಂದೆಲ್ಲ ಎದ್ದು ಹೋಗಿದ್ದಾಳ್ರಿ. ಈಗ ಮನೆಗೇನೆ ನೋಡಕ್ಕೆ ಹಿಂದೆ ಬರತ್ತಾಳ ಬಿಡು ಅಂತ ಆಕೆನೂ ಚಹಾ ಮಾಡಕ್ಕೆ ಹೋಗಿದ್ದಾಳ್ರಿ. ಚಹಾ ಮಾಡಕ್ಕೆ ಹೋದಾಗ ಬಂದೆ ಫುಲ್ ಅದನ್ನು ಹಿಡ್ಕೊಂಡು ಎಲ್ಲ ಹಗದಿಂದ ಕಟ್ಟಾಕಿ ಅವಳ ಮುಂದೆನೇ ಎಲ್ಲ ಕಣ್ಣು ಮುಂದೆನೇ ಎಲ್ಲ ದೋಚಿ ದರೋಡೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಇಂಥವೆಲ್ಲ ಮಾಡ್ತಿರ್ತಾರೆ, ಒಂದು ಸ್ವಲ್ಪ ನೋಡಿ ಇದು ಮಾಡಿರಿ. ಆತಾತ್ರಿಯಪ್ಪ. ನೋಡ್ರಿ ಬ್ಯಾಟ್ರಿ ಇಲ್ಲ ಒಂದು ಬರತೈತೆ. ಈಗ ಚಾರ್ಜಿಂಗ್ ಇಡಬೇಕಾ ಏನು ವಿಡಿಯೋ ಮುಂದುವರಿಸ್ಬೇಕಾ ಏನು ಗೊತ್ತಾಗತ್ತಿಲ್ಲ ನನಗೂ. ನೋಡ್ತೀನಿ ತಡ್ರಿ. ಈ ಸೇತುವೆ ಮ್ಯಾಗಳಿಂದ ಆಟೋದ ಫಜಿತೆ ಐತೆ ನೋಡ್ರಿ. ಆ ಕಡೆ ಈ ಕಡೆ ಹಿಡಿಯಾಕು ಏನು ಮಾಡಿಲ್ಲ. ನೀರೇನು ಕೆಳಗೆ ಭಾಳ ಇಲ್ಲ ಇದ್ರಾಗ, ಆದರೂ ಭಯ ಆಕೈತಿ ಇದ್ರ ಮ್ಯಾಗ ಹೋಗಕ್ಕೆ.
ಯಾರು ಕುಂತಂಗಿದಾರಲ್ಲಿ ಕುರಿಗಿರಿ ಮೇಯ್ಸಕ್ಕೆ ಬಂದಿರ ಏನು ನೋಡ್ತೀನಿ ತಡಿಯವ. ಇದ್ರಾಗ ಮೀನು ಸಾಕಷ್ಟು ಇದಾವೆ. ಅದ ಏನು ಎಲ್ಲ ರೆಡಿ ಐತೆ ನೀರು. ಇದ್ರಾಗ ಏನು ಎಡಿ ಗಿಡಿ ಹಿಡ್ಕೊಂಡು ತಿಂತಾರಷ್ಟೆ. ಹೊಂಡದಾಗ ಹೋಗೋಂತಡಿ, ಇಲ್ಲಿ ಬ್ಯಾಡ್ ಹಿಡಿಯೋದೆ, ಇಲ್ಲಿಂದ ನಾವು ಹೋಗ್ತೀನಿ. ಈ ಅಜ್ಜಿ ಇತ್ಲಾಗ ಯಾಕೆ ಬರತೈತಿ ಪುಟ್ಟಿ ಹಿಡ್ಕೊಂಡು? ಯಾಕೆ ಬರೋದಿಲ್ಲ ಏನಿಲ್ಲ ನಮ್ಗೆ ಸೇತುವೆ ಮ್ಯಾಗ ಕೈಯಾಗ ಪುಟ್ಟಿ ಹಿಡ್ಕೊಂಡು ಬೇರೆ ಬರತೈತೆ. ಈ ಕಡೆಗೆ ಯಾಕೆ ಹೋಗತೈತಿ? ಏನು ಸಗನಾಗ ಈಗ ತರಕ್ಕೆ ಹೋಗತೈತೋ? ಆ ಕಡೆಯಿಂದ ಆಸಿನ ದಾರಿ ಐತೆ. ಈ ಸೇತುವೆ ಮ್ಯಾಗ ಯಾಕೆ ಬೇಕು ನೋಡಿ ಅಜ್ಜಿ. ಓ ಅಜ್ಜಿ, ಓಯ್ ಕೂಗ್ದಂಗಾತೆ ಯಾರಿದೆ? ಏನೇನವ ದೂರದಿಂದ ಗುರ್ತ ಸಿಗವಲ್ದೆ. ತಡಿ ಆ ಕಡೆಗೆ ಹೋಗೋಣ. ಓ ಬರಾತೀನಿರಪ್ಪಯ್ಯ, ಆ ಕಡೆಗೆ ಬರಾತೀನಿರು. ಹಂಗ ಸಾವಕಾಶ ಬಾ. ಕೈ ಹಿಡಿಯಾಕ ಏನು ಹಗ್ಗ ಇಲ್ಲ ಏನಿಲ್ಲ. ಹಂಗ ಎಲೆ ಇದಾವೆ, ಅದಕ್ಕೆ ಹಿಡ್ದು ಈ ಕಡೆಗೆ ದಾಟಿ ಬರೋದು. ಬಾ ಬಾ. ಏನ್ ಕೆಂಪಜ್ಜಿ ಆರಾಮಿದೆ ಇಲ್ಲ? ಪುಟ್ಟಿ ಹಿಡ್ಕೊಂಡು ಈ ಕಡೆಗೆ ಎತ್ಲಾಗ ಹೊಂಟಿ? ಆ ಕಡೆಯಿಂದ ದಾಸು ಬರಾಕ ಒಂದ್ ದಾರಿ ಐತೆ. ಆ ಕಡೆಯಿಂದ ಬರೋದ್ ಬಿಟ್ಟು ಈ ಮುರ್ದಿರೋ ಸೇತುವೆ ಮ್ಯಾಗಿಂದ ಯಾಕೆ ಬರಾತಿ ಅನ್ನತೀನಿ ನಾನು. ಇನ್ನೂ ಅದಕ್ಕೆ ಹಗ್ಗ ಕಟ್ಬೇಕು. ನಾವಂದ್ರೆ ಹಿಂಗ ಎತ್ತಿ ಆ ಎಲೆ ಅವು ಟ್ಯಾಂಕಿಗೆ ಹಿಡ್ದು ಹೋಗಿವಿ. ನೀನ್ ಹಂಗ ಬರಾತಿ ಅಲ್ಲ? ನಾನು ಆರಾಮಿದ್ದೀನಪ್ಪಯ್ಯ. ಆ ಕಡೆಯಿಂದ ಬರೋದು ಹಾಕಿತ್ತು, ಸುತ್ತಾಕೊಂಡು ಬರೋದು ಯಾಕೆ, ಹಿಂಗೆ ಹೋಗೋಣ ಅಡ್ಡಾದಾರಿಲ್ಲ ಅಂತ ಸೇತುವೆ ಮ್ಯಾಂಗಿಂದ ಆಸಿ ಬನ್ನಿ. ಇರ್ಲಿ ತಗೊಂಡು ನಡೀತೈತೆ, ರೂಢಿ ಐತೆ ನಮ್ಗೆ ಅಡ್ಡಾಡಿ. ಏನು ಹೆದರಿಕೆ ಆಗೋದಿಲ್ಲ. ಯಾರೇನು ನಂಗೆ ಗುರ್ತ ಸಿಗತ್ತಿಲ್ಲ. ಏನು ಕುರಿ ಮೇಯ್ಸಕ್ಕೆ ಬಂದು? ಏನ್ ಎಷ್ಟೊತ್ತಾಕೈತೆ ಆ ಕಡೆಯಿಂದ ಬರೋದ್ ಬಿಟ್ಟು? ನಾನ್ ಶಾಂತಾರಾಮ್ ಗುರ್ತ್ ಸಿಗತ್ತಿಲ್ಲ. ಶಾಂತಾರಾಮ್ ಗಿರ್ನಿ ಗಿಟ್ ಹಾಕೊಡ್ತೀನಿ ನೋಡಿ. ಯಾವ ಗಿರ್ನಿ? ಹಾ ಕೆಳಗಿನ ಓನ್ಯಾಗಿನ ಶಾಂತಾರಾಮ ಗಿರ್ನಿ ಇಟ್ಟಿರ್ ನೋಡ ಕಟ್ಟೆ ಮ್ಯಾಗೆ. ಗುರುತು ಸಿಕ್ತು ಬಿಡಪ್ಪ, ಈಗ ಸಿಕ್ತು. ಏನು ದೂರದಿಂದ ಏನು ಕಾಣತಿಲ್ಲ, ಎಲ್ಲ ಕಣ್ಣು ಮಂಜು ಆಗಿದಾವೆ. ಹತ್ರಾಗ ಬಂದ್ರು ಭಾಳ ದಿನ ಆತಲ್ಲಪ್ಪಯ್ಯ ನೋಡಿಲ್ಲ ನಿನಗೆ, ಅದಕ್ಕೆ ಗುರ್ದು ಹಿಡ್ದಿಲ್ಲ. ಏನು ಬ್ಯಾಸ್ ಮಾಡ್ಕೋಬೇಡಪ್ಪಯ್ಯ. ಮತ್ತೇನು ಆರಾಮಿದೆ? ಮಕ್ಕಳು ಸೊಸೆ ಮೊಮ್ಮಕ್ಕಳು ಎಲ್ಲರೂ ಆರಾಮಿದ್ದಾರೆ? ಎಲ್ರು ಆರಾಮಿದಾರ ನೋಡ್. ನಾನು ಮತ್ತೆ ಇವತ್ತು ಗಿರ್ನಿ ಚಾಲು ಮಾಡಿದ್ದಿಲ್ಲ. ಕುರಿ ತಗೊಂಡಿದ್ವಿ 3-4. ಅವನ್ನ ಮೇಯ್ಸೋಣಂತ ಬನ್ನಿ ಈ ಕಡೆಗೆ. ಕುರಿ ತಗೊಂಡಿರಿ? ಚಲೋ ಆತ್ ಬಿಡಪ್ಪಯ್ಯ. ಹೆಂಗೋ ಈಗ ಖಾಲಿ ಕುಂತಾಗ ಬಂದು ಮೇಯ್ಸ್ಕೊಂಡು ಹೋದ್ರೆ ತನ್ನ ಪಾಡಿಗೆ ಮೇಯ್ತಾವ, ಎಲ್ಲ ಹಚ್ಚ ಹಸ್ರೈತೆ. ಆತಾತಪ್ಪಯ್ಯ, ಮೇಯ್ಸ್ಕೊಂಡು ಹೋಗಿ. ನಾನು ಬರ್ತೀನಿ, ಒಂದು ಸ್ವಲ್ಪ ಕೆಲಸ ಐತಿಲ್ಲ, ಹೋಗಾತೀನಿ. ಎಲ್ಲ ಹೋಗಾತಿ ಅಂತ ಕೇಳಬಾರ್ದೆ. ಇರ್ಲಿ ತಗೋ, ಸಗನಾಗಿನ ತರಕ್ ಹೋಗಾತಿದ್ದೇನ. ಆತಜ್ಜಿ ಹೋಗ್ ಬಾ. ಕಾಲಾಗ ಚಪ್ಲಿನೂ ಹಾಕೊಂಡ್ ಬಂದಿಲ್ಲ ನೋಡ್, ಎಷ್ಟು ಗಟ್ಟಿ ಐತಿ ಅಜ್ಜಿ. ಮೆಲ್ಲಕ್ ಹೋಗ, ಕಾಲಾಗ ನೋಡ್ಕೊಂಡು ಹೋಗ್. ಆತಪ್ಪಯ್ಯ. ಬ್ಯಾ ಡಬ್ಬಿ ಆಲದ ಮರದ ಕೆಳಗೆ ಇಟ್ಟು ಬಂದಿನಿ ನೋಡಿ. ಈ ಕಡೆಗೆ ಸೇತುವೆ ಮ್ಯಾಗ ಹೆಂಗೆ ದಾಟೋಣ ಅಂತ ಯೋಚನೆ ಮಾಡ್ಕೊಂತೆ. ತಡಿ ಶಾಂತಾರಾಮಿಗೆ ಹೇಳೋಣ, ಹೋಗಿ ತಂದು ಕೊಡ್ತಾನೆ. ಶಾಂತಾರಾಮ, ಓಪಯ್ಯ. ಏನಜ್ಜಿ ಕೂಗಿದೆ ಅಲ್ಲ? ಆಲದ ಮರ ಐತ್ ನೋಡಿ, ಅದ್ರ ಕೆಳಗೆ ಸಣ್ಣ ಬಕೆಟ್ ಐತ್ ನೋಡಿ, ಒಂದು ತಂದು ಕೊಡಪ್ಪಯ್ಯ. ಬಕೆಟ್? ಹಾ ತಂದು ಕೊಡ್ತೀನಿ, ಅಲ್ಲ ಇರು ಬರಾತೀನಿ. ಮರದ ಕಿರ್ದು ಈ ಕಡೆಗೆ ಸೇತುವೆ ದಾಟ್ದಂಗ ಐತೆ ಅಜ್ಜಿ. ತಡಿ ತಂದು ಕೊಡೋಣ. ನೀರು ಭಾಳ ಬತ್ತೋಗೈತಿದೆ. ನಾನು ಈ ಮೆಟ್ಲು ಮಠ ಆದರೂ ಇರ್ತಾವೇನೋ ಅಂದ್ಕೊಂಡು ಬನ್ನಿ. ನೋಡೋಣ ತಡಿ, ಹಂಗೆ ಇಳಿತೀನಿ. ಏನು ಭಾಳ ಆಳ ಇಲ್ಲ ಇದೆ, ಆದ್ರೆ ಸಾವಕಾಶ ಇದು ಪುಟ್ಟಿ ಒಂದು ಹಾಕಿ ಇದು ಮಾಡಿದ್ರೆ ಆಕೈತಿ. ಮಳೆ ಬಂದರೆ ಕಡೆಗೆ ಮೆಟ್ಲು ಮಠ ನೀರು ಬರ್ತಾವೆ. ಈಗ ನೋಡಿ ಎಲ್ಲ ಬೇಸಿಗೆಗಾಲದಾಗ ಎಷ್ಟು ಕೆಳಗೆ ಹೋಗಿದಾವೆ ನೀರು. ಹಿಂಗೆ ಕಡೆಗೆ ಕುಂದಿರ್ತೀನಿ ತಡಿ. ಮೆಟ್ಲು ಎಲ್ಲ ಒಡೆದು ಹೋಗ್ಬಿಟ್ಟಿದ್ದಾವೆ. ಈ ಕಡೆಗೆ ಹೋಗ್ತೀನಿ. ಈ ಕಡೆ ಮೀನು ಹಿಡಿಯೋಕೆ ಸ್ವಲ್ಪ ಎತ್ತರ ಹಾಕೈತಿದೆ, ಆ ಕಡೆಗೆ ಕುಂದಿರ್ತೀನಿ ತಡಿ. ಒಂದೊಂದಿಲ್ಲ ನೋಡಿ, ಕಡೆಗಿಲ್ಲ ನೀರಿನ ಸಪ್ಳ ಆಗಿರೋದಕ್ಕೆ ಎಲ್ಲ ಮೀನು ಆ ಕಡೆಗೆ ಹೋಗಿದ. ಏನಾದ್ರೆ ಒಂಚೂರು ತಿನ್ನಕ್ಕೆ ತರಬೇಕಾಗಿತ್ತು, ಚುರುಮುರಿ ಇಲ್ಲ ಒಂದು ಸ್ವಲ್ಪ ಅನ್ನ ಇತ್ತು, ಕವರ್ನಾಗ ಹಾಕೊಂಡು ಬಂದಿದ್ರೆ ಆಗೋದು ನೋಡಿ. ನೆನಪ ಬಂದಿಲ್ಲ ಅದು. ಏನು ಭಾಳ ಇರ್ತಾವೆ ಸಿಗ್ತಾವೆ ತಡಿ, ನೀರು ಬತ್ತಾಕ್ ಬಂದೈತೆ ಅಂತ ಬಂದು ನಾನು ಹಂಗೆ ಹಿಡಿತೀನಿ ತಡಿ. ಒಂದು ಸ್ವಲ್ಪ ಇಳಿಯೋನಂದ್ರೆ ಭಯ ಆಗತೈತಿ. ಇಲ್ಲ ಕಡೆಗೆ ನಿಂತು ಹಿಡಿತೀನಿ ತಡಿಯವ, ಮಧ್ಯಕ್ಕೆ ಹೋಗೋದು ಬೇಡ, ಎಲ್ಲ ಹಾಳೈತೆ ನೀರಲ್ಲಿ. ಇಲ್ಲ ನಿಂತು ಹಿಡಿತೀನಿ. ಆ ಕಡೆಯಿಂದ ಯಾರಾದ್ರೂ ಒಂದು ಸ್ವಲ್ಪ ನೀರು ದಬ್ಕೊಂತ ಬಂದಿದ್ರೆ ಪುಟ್ಟ್ಯಾಗ ಬರ್ತಿದ್ವು ಎಲ್ಲ ಮೀನು. ಏನು ಮಾಡೋದು, ಹಂಗೆ ಹಿಡಿತೀನಿ ತಡಿ.